ಮೈತ್ರಿ ಇಲ್ದೇನೆ ಒಬ್ಬರೇ ಇಂಡಿಪೆಂಡೆಂಟ್ ಆಗಿ ನಾನು ದಳದಿಂದ ನಿಲ್ತೀನಿ, ನಾನು ಬಿಜೆಪಿಯಿಂದ ನಿಲ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಡಿ ಕೆ ಸುರೇಶ್ ಸೋಲ್ಸೋಕಾಗ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರು ಬಂದರೆ ಸರಿ, ನಮಗೆ ಗೆಲ್ಬೇಕಾ? ಅವರೇ ಬರಬೇಕು. ಗೆಲ್ತಾರೆ 100% ಗೆಲ್ತಾರೆ. ಕಾಂಗ್ರೆಸ್ ಇಂದ ಡಿ ಕೆ ಶಿವಕುಮಾರ್ ನಿಂತ್ರೆ ಗೆಲ್ತಾರೆ. ಅವು ಗೆಲ್ತಾರೆ. ಯಾರ ಕಾಂಗ್ರೆಸ್ ಇಂದ ನಿಂತ್ಕೊಂಡ್ರು ಸ್ವಲ್ಪ ಒಲ್ಲು ಜಾಸ್ತಿ ಐತೆ. ಹಂಗೂ ನಮ್ಮ ಕ್ಷೇತ್ರವರು ಅಂದ್ರೆ CP ಯೋಗೇಶ್ ಅವ್ರು ಕೊಟ್ರೆ ಕಾಂಗ್ರೆಸ್ ಇಂದ ಇನ್ನೂ ಗೆಲ್ಲು ಖಚಿತ. ಏನ್ ಸರ್ ನಿಮ್ಮ ಹೆಸರು? ಇರ್ಫಾನ್. ಏನಾಗ್ಬೋದು ಈ ಸರಿ? ಯಾರು ನಿಲ್ಬಹುದು ಇಲ್ಲಿ? ಕಾಂಗ್ರೆಸ್ ಇಂದ ಯಾರು ನಿಲ್ಬಹುದು? ಮೈತ್ರಿಯಿಂದ ಯಾರು ನಿಲ್ಬಹುದು? ಸರ್, ಯಾರು ನಿಲ್ತಾರೆ ಯಾರು ನಿಲ್ಲ ಅದು ನಾವು ಗೊತ್ತಿಲ್ದಿರೋ ವಿಷಯ. ಹೇಳಿ, ಮೈತ್ರಿ ಇಲ್ದೇನೆ ಬರೀ ಕಾಂಗ್ರೆಸ್ ಕಡೆಯಿಂದ ಒಬ್ಬರು ನಿಂತ್ಕೊಳ್ಳಿ, ಇಲ್ಲ ದಳದವರಾಗಲಿ ಯಾರೇ ಆಗಲಿ ಮೈತ್ರಿ ಬಿಟ್ಟು ಬರಲಿ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸೋಲಲ್ಲ. ಇದು ನಮ್ಮ ಇಡೀ ಕರ್ನಾಟಕ ಸ್ಟೇಟ್ ಮಾತಿದು. ಕಾಂಗ್ರೆಸ್ ಸೋಲಲ್ಲ. ಇನ್ನೊಂದು, ನೀವು ಇವ್ರು ಎಲ್ಲೆಲ್ಲಿ ಗೆದ್ದವ್ರೆ BJP ಅವರೆಲ್ಲ ಮೈತ್ರಿ ಮಾಡ್ಕೊಂಡೇ ಗೆಲ್ತಾ ಇರೋದು. ಮೈತ್ರಿ ಇಲ್ದೇನೆ, ಈಗ ಮೈತ್ರಿ ಇಲ್ದೇನೆ ಸರ್ಕಾರ ಕಟ್ಟಕ್ಕೆ ನೋಡಿ, ಕಟ್ತಾರಾ? ಆಗಲ್ಲ. ಮೈತ್ರಿ ಇಲ್ದೇನೆ ಯಾವುದೇ ಕಾರಣಕ್ಕೂ ಅವರ ಬರೀ ಈ ಸರಿ ಮೈತ್ರಿ ಆಗಿದೆ ಅಂತ ಡಿ ಕೆ ಸೋತಿರೋದು. ಮೈತ್ರಿ ಇಲ್ದೇನೆ ಒಬ್ಬರೇ ಇಂಡಿಪೆಂಡೆಂಟ್ ಆಗಿ ನಾನು ದಳದಿಂದ ನಿಲ್ತೀನಿ, ನಾನು BJPಯಿಂದ ನಿಲ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಡಿ ಕೆ ಸುರೇಶ್ನ ಸೋಲ್ಸೋಕಾಗ್ತಾ ಇರಲಿಲ್ಲ. ಇಲ್ಲಿ ಬರೀ ಇಲ್ಲಿ ಏನಾಯಿತು ಅಂದರೆ ಎಮ್ ಎಲ್ ಎ ಎಲೆಕ್ಷನ್ ಟೈಮಲ್ಲಿ ಕೆ ಮಂಜು ಅಲ್ವೇನೋ ಅವನ ಹೆಸರು, ಮಂಜು ಏನೋ ಇದ್ರೆ ಅವರು ಇಲ್ಲಿ ನಿಂತಿದ್ರು, ಅವರು ಕಾಂಗ್ರೆಸ್ ನಿಂತಿದ್ರು. ಕರೆಕ್ಟ್ ಎಲೆಕ್ಷನ್ ಮುಂದೆ ಬಂದು ಅವ್ರು ದಬಾಕ್ಬಿಟ್ರು, ಓಡ್ಬಿಟ್ರು, ಈ ಕಡೆಯಿಂದ ಆ ಕಡೆಗೆ ಎಗ್ರುಬಿಟ್ರು. MLA ಇವ್ರು ಹೊಡೆದ್ರು. ಇಲ್ಲಾಂದ್ರೆ ಏನು ಗ್ಯಾರಂಟಿ ಇತ್ತು MLA ಹೊಡೆದೇ ಹೊಡಿತಾರಂತ? ಕುಮಾರಸ್ವಾಮಿ ಬರೀ ಫೇಸ್ ವ್ಯಾಲ್ಯೂಗೆ ಬಿದ್ದೇ ಬೀಳುತ್ತೆ. ಇಲ್ಲಿ ಕುಮಾರಸ್ವಾಮಿ ನಿಂತಿದ್ರು, ಕಂಪಲ್ಸರಿ ಗೆದ್ರು. ಅವ್ರು ಬಿಟ್ಟು ಬೇರೆ ಯಾವ ಅಭ್ಯರ್ಥಿ ಬಂದರು? ನಿಖಿಲ್ ಕುಮಾರಸ್ವಾಮಿಗೆ ನಿಂತ್ರೆ? ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ MP ಆಗಲಿಲ್ಲ, ರಾಮನಗರದಲ್ಲಿ MLA ಆಗಿಲ್ಲ. ಏನು ಹೇಳಿ? ಇಲ್ಲ ಸರ್, ಅಪ್ಪ ಅಮ್ಮ ಅಪ್ಪಂದು ಬಿಟ್ಟಾಕಿ ತಾತ ಇದ್ರಲ್ಲ, ಅವ್ರು ಬಿಟ್ಟು ಇನ್ಯಾರು ಪೊಲಿಟಿಷಿಯನ್ ಅಲ್ಲ. ಅವರು ಏನು ಭಯ ಏನಿಲ್ಲ ಯಾರ್ದು. ದೇವೇಗೌಡ್ರು ಎಲ್ಲಿ ಗಂಟ ದೇವೇಗೌಡರು ಮಕ್ಕ ಇದೆ, ದೇವೇಗೌಡ ಹೆಸರಿದೆ, ಅಲ್ಲಿ ಗಂಟ ಮಾತ್ರ ದಳ. ದೇವೇಗೌಡ ಇಲ್ಲ ಅಂದರೆ ಯಾರೂ ಇಲ್ಲ, ದಳನೇ ವೇಸ್ಟು. ಅರ್ಥ ಆಯ್ತಾ? ಇನ್ನೊಂದು, ಕಾಂಗ್ರೆಸ್ ಅಂದಿರಲ್ಲ, ನಮಗಿಂದ ಕಾಂಗ್ರೆಸ್ನ ಒಂದೇ ಒಂದು ಕೊರತೆ ಕಾಂಗ್ರೆಸ್ ಏನಂದರೆ ಈ ಫ್ರೀ ಬಸ್ ಐತಲ್ಲ, ಅದೊಂದು ಬಿಟ್ಬಿಟ್ರೆ ನಮ್ಮ ಆಟೋದವರು ನಾಲ್ಕು ಸಂಪಾದನೆ ಮಾಡ್ಕೊಂಡು ಜೀವನ ಮಾಡ್ತಾರೆ. ಅದೊಂದೇ ನಮಗೆ ಕಾಂಗ್ರೆಸ್ಸಿಂದ ಒಂದೇ ಒಂದು ಪ್ರಾಬ್ಲಮ್, ಬೇರೆ ಇನ್ಯಾವುದೂ ಇಲ್ಲ. ಅವ್ರು ಗ್ಯಾರಂಟಿಗಳು ಕೊಡಲಿಲ್ಲ ಅಂದ್ರೂ ಬೇಜಾರಿಲ್ಲ, ಬಟ್ ಇದೈತಲ್ಲ ಫ್ರೀ ಬಸ್ ಇದೆಯಲ್ಲ. ಯಾಕೆಂದರೆ ಈಗ ಇವರೆಲ್ಲ ಆಟೋ ಡ್ರೈವರ್ಗಳೇ, ಇವ್ರ ಬಾಯಲ್ಲಿ ಇರೋದು ಒಂದೇ, ಯಾವತ್ತು ಫ್ರೀ ಆಯಿತು ಬಸ್ಸು ಅವತ್ತಿಂದ ತಿನ್ನೋಕ್ಕನ್ನ ಇಲ್ಲ, ಆ ಥರ ಇವ್ರ ಗತಿ ಇದೆ. ಅದೊಂದು ಕ್ಯಾನ್ಸಲ್ ಆಗಿ ಆಟೋ ಇದು ಮಾಮೂಲಿ ಲೇಡೀಸ್ಗೆ ಏನು ಫ್ರೀ ಮಾಡಿದ್ದಾರೆ ಅದೊಂದು ಕ್ಯಾನ್ಸಲ್ ಆದರೆ ಸಾಕು. ಇನ್ನೇನು ಕಾಂಗ್ರೆಸ್ಸಿಂದ ನಮಗೇನು ಇದೇ ಇಲ್ಲ. ನಿಮಗೆ ಬೇರೆ ಯಾವುದು ಬೇರೆ ನೀವು ಕೊಡಿ ಅಂತಲೂ ಕೇಳಲ್ಲ, ನಮಗೆ ಬೇಕು ಅಂತ ಆಪ್ಷನ್ ಇದು ಇದೇ ಇಲ್ಲ ಅವರಿಂದ. ಒಟ್ಟಾರೆಯಾಗಿ ಈ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಗೆಲ್ಲುತ್ತೆ. 50-50 ಹೇಳೋಕ್ಕಾಗಲ್ಲ ಸರ್. ಈಗ ಫ್ಯಾಕ್ಟು ನಿಮ್ಮದೇ ಹೇಳ್ತೀನಿ, ನಂದು ಹೇಳ್ತೀನಿ. ನಾನು ಕುಮಾರಸ್ವಾಮಿ ಇದ್ದಾಗ ಕುಮಾರಸ್ವಾಮಿಗೆ ಓಟ್ ಹಾಕ್ತಾ ಇದ್ದೆ. ಈ ಸರಿ ರಾಮನಗರ ನಾನು ನೋಟಿರೋದು ಎಕ್ಬಾಲ್ಗೆ ಓಟ್ ಹಾಕ್ತೆ ನಾನು. ಯಾಕೆ ಹೇಳಿ? ಅಭ್ಯರ್ಥಿ ನೋಡಾಕಿಲ್ಲ, ಪಕ್ಷ ನೋಡಾಕಿದ್ದು. ಯಾಕೆಂದರೆ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಇದು ಕೋತಿ ಎಗರುತ್ತಲ್ಲ, ಹಂಗೆ BJP ದಳ, BJP ಕಾಂಗ್ರೆಸ್ ಅಂತ ಎಗರಾಡ್ತಾರೆ. ಅದಾಗ್ದಿರೋ ವಿಷಯ. ಏನು ಸರ್ ನಿಮ್ಮ ಹೆಸರು? ನಮ್ಮದು ಹೆಸರು ಏಜಾಸ್ ಪಾಷಾ. ಈಗ ಬೈ ಎಲೆಕ್ಷನ್ ಬರುತ್ತೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ. ಕಾಂಗ್ರೆಸ್ಸಿಂದ ಯಾರು ಅಭ್ಯರ್ಥಿ ಆಗಬೇಕು? ಮೈತ್ರಿಯಿಂದ ಯಾರು ಅಭ್ಯರ್ಥಿ ಆಗಬೇಕು? ನಮ್ಮದು ಇವರೇ ಯಾಜನಾ ಮುನ್ಕ ಡಿ ಕೆ ಶಿವಕುಮಾರ್ ಅವ್ರು ಬಂದರೆ ಸರಿ. ನಮಗೆ ಅವರೇ ಗೆಲ್ಬೇಕಾ? ಅವರೇ ಬರಬೇಕು. ಅವರೇ ಗೆಲ್ತಾರೆ 100% ಗೆಲ್ತಾರೆ. ಅವರೇ ಗೆಲ್ತಾರೆ. ಚನ್ನಪಟ್ಟಣದಲ್ಲಿ ಹೋದ್ ಸಾರಿ ಕುಮಾರಸ್ವಾಮಿ ಅವ್ರು ಗೆದ್ಬಿಟ್ಟಿದ್ರು, ಸತಿ ಗೆದ್ಬಿಟ್ಟಿದ್ರು. ಏನು ಮಾಡ್ತೀರಾ? ಅವ್ರದ್ದು ಸ್ವಲ್ಪ ಟೈಮ್ ಕಂಟಿನ್ಯೂಸ್ ಆಗಿ ಗೆಲ್ತಾರೆ. ಕಂಟಿನ್ಯೂಸು ಗೆಲ್ತಾರೆ ಅಂದರೆ ಈಗ ಮಂಡ್ಯದಲ್ಲಿ ತಾನೆ ಇಲ್ಲಿಲ್ವಲ್ಲ, ಇಲ್ಲಿ ಆಗ್ತಾ ಇರಲಿಲ್ಲ, ನಿಂತ್ಕೊಂಡಿದ್ರು ಅವರು. ಆದರೂ ಕುಮಾರಸ್ವಾಮಿ ಅವ್ರ ವರ್ಚಸ್ ಇದ್ದೇ ಇದೆಯಲ್ಲ. ಇದ್ರೆ ಇರಲಿ, ಏನೂ ಮಾಡೋಕ್ಕಾಗಲ್ಲ. ಅವ್ರಿಗೆ ಅದು ಗೆಲ್ಬಿಡೋರಲ್ಲ. ಈಗ ಗೆಲ್ದ ಮೇಲೆ ಇದ್ದೇ ಇರ್ತದೆ. CP ಯೋಗೇಶ್ವರ್ ನಿಂತ್ರೆ? CP ಯೋಗೇಶ್ವರ್ ಹೋದರೆ BJPಯಿಂದ ನಿಂತರೆ ಆಗಲ್ಲ, ಕಾಂಗ್ರೆಸ್ ಬಂದ್ಬಿಡ್ತಾರೆ ಅವರು. ಅಲ್ಲ, ಈಗ ಮೈತ್ರಿ ಅಲ್ವಾ, JDS ಮತ್ತು BJP ಸೇರಿ ಇದು CP ಯೋಗೇಶ್ವರ್ ನಿಂತ್ರೆ? CP ಯೋಗೇಶ್ವರ್ ಇದ್ರಂದ್ರೆ ಬರಲ್ಲ, ಅವರು ಬರಲ್ಲ. ಕಾಂಗ್ರೆಸ್ ಗ್ಯಾರಂಟಿ ಆಗೋದ್ರಿ? ಕಾಂಗ್ರೆಸ್ ಗ್ಯಾರಂಟಿ ಸತಿ. ಏನು ಮಾಡ್ತಿದ್ದಾರೆ? ಡಿ ಕೆ ಶಿವಕುಮಾರ್ ಎಲ್ಲ ಬಂದಿದ್ರ ಇಲ್ಲಿ? ಎಲ್ಲಿ ಬಂದ್ರಲ್ಲ ಮೊನ್ನೆ, ಬಂದು ಮಾತಾಡೋಕೆ ಹೋದ್ರು ಎಲ್ಲರಿಗೂ. ನಮಸ್ಕಾರ ಸರ್, ಏನು ನಿಮ್ಮ ಹೆಸರು? ನಮ್ಮ ಹೆಸರು ಮೆಹಬೂಬ್ ಅಂತ. ಈಗ ಬೈ ಎಲೆಕ್ಷನ್ ಬಂತು ನಿಮ್ಮ ಕ್ಷೇತ್ರದಲ್ಲಿ, ಯಾರು ಅಭ್ಯರ್ಥಿ ಆಗಬೇಕು? ನಮ್ಮ ಅಭ್ಯರ್ಥಿ DK ಸಾಹೇಬರು ಹಾಕ್ಬೇಕು ಅಂತ ನಮ್ಮ ಇದ್ದೈತೆ. DK ಸಾಹೇಬರು ಯಾಕೋ ಮನಸ್ಸು ಮಾಡ್ತಿಲ್ಲ, ಆಗಲ್ಲ ಅಂತ ಕಾಣಿಸುತ್ತೆ.
ಇಲ್ಲ ಅಂದರೆ ಅವ್ರ ತಮ್ಮ ಡಿ ಕೆ ಸುರೇಶ್ ಅವ್ರಿಗೆ ಮಾಡ್ಬೋದು. ಇಲ್ಲ ಅಂದರೆ ಬೇರೆ ಏನಾರ ಕಾಂಗ್ರೆಸ್ಸಿಂದ ಟಿಕೆಟ್ ಕೊಟ್ಟರೆ ಸಿ ಪಿ ಯೋಗೇಶ್ ಅವ್ರಿಗೆ ಕೊಟ್ಟರೆ ಅವರು ಗೆಲ್ಲುವು. ಸಿ ಪಿ ಯೋಗೇಶ್ವರ್ ಬಿಜೆಪಿಯಲ್ಲಿ ಇದಾರಲ್ಲ. ಇಲ್ಲ ಬಿ ಜೆ ಪಿಯಿಂದ ಇನ್ನೂ ಐತಲ್ಲ ಟೈಮಿಂಗು, ಇನ್ನೂ ಯಾವುದು ಪಕ್ಷಕ್ಕೆ ಬರ್ತಾರೆ ಇದು ಮಾಡ್ತಾರೆ ಅಂತ ಗೊತ್ತಿರಬೇಕು. ಸಿ ಪಿ ಯೋಗೇಶ್ವರ್ ಕಾಂಗ್ರೆಸ್ಗೆ ಬರ್ತಾರೆ ಅಂತನಾ? ನಮ್ಮ ಲೆಕ್ಕಾಚಾರ ಐತೆ ಸಿ ಪಿ ಯೋಗೇಶ್ ಅವರು ಕಾಂಗ್ರೆಸ್ ಬರ್ಬೋದು ಅಂತ. ಬಂದರೆ ಅವರು ಗೆಲುವು ಖಚಿತ. ಇದು ಚನ್ನಪಟ್ಟಣ ಅಂದರೆ ಇದು ಜೆ ಡಿ ಎಸ್ನ ಭದ್ರಕೋಟೆ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಈಗ ಬಿ ಜೆ ಪಿಯವರು ಇದ್ದಾರೆ, ಜೆ ಡಿ ಎಸ್ನವರು ಇದ್ದಾರೆ, ಒಬ್ಬರಿಗೆ ವೋಟ್ ಮಾಡ್ತಾರೆ ಅವರೆಲ್ಲ ವೋಟ್ಗಳು. ಸೊ ಕಾಂಗ್ರೆಸ್ ಗೆಲ್ಲೋ ಚಾನ್ಸಸ್ ಇದೆಯಾ ಅಂತ ಇಲ್ಲಿ? ಅದು ಎಂ ಪಿನಲ್ಲಿ ಮೈತ್ರಿ ಇದ್ದಿದ್ದು, ಈಗ ಇನ್ನೂ ಐತೆ. ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ. ಅವ್ರ ಅಭ್ಯರ್ಥಿ ಏನೇನು ಮಾಡ್ತಾರೆ ಅವ್ರಿಗೆ ಸೇರ್ಕೊಂಡಿರೋದು. ನಮ್ಮ ಲೆಕ್ಕಾಚಾರ ಕಾಂಗ್ರೆಸ್ಗೆ ಸ್ವಲ್ಪ ಒಲವು ಜಾಸ್ತಿ ಐತೆ ಆ ಥರ. ಅಂದರೆ ಡಿ ಕೆ ಶಿವಕುಮಾರ್ ಇಷ್ಟು ವರ್ಷ ಬಂದಿಲ್ಲ ಚನ್ನಪಟ್ಟಣಕ್ಕೆ, ಈಗ ಬಂದಿದ್ದಾರಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲ ಅವ್ರು ಬರ್ತಾ ಇರ್ತಾರೆ, ಏನಿಲ್ಲ. ಇಲ್ಲೇ ನಮ್ಮ ಕನಕಪುರ ಎಷ್ಟು ಅವರು ಏನಾರ ಇರಲಿ, ಡಿ ಕೆ ಸೂರಿನೂ ಬರ್ತಾರೆ, ಡಿ ಕೆ ಸಾಹೇಬ್ರೂ ಬರ್ತಾರೆ, ಏನಿಲ್ಲ ಅದಕ್ಕೆ. ಹಾಗಾದ್ರೆ ಕಾಂಗ್ರೆಸ್ಸಿಂದ ಡಿ ಕೆ ಶಿವಕುಮಾರ್ ನಿಂತರೆ ಗೆಲ್ತಾರೆ? ಅವ್ರು ಗೆಲ್ತಾರೆ. ಯಾರ ಕಾಂಗ್ರೆಸ್ಸಿಂದ ನಿಂತ್ಕೊಂಡ್ರು ಸ್ವಲ್ಪ ಒಲವು ಜಾಸ್ತಿ ಐತೆ. ಹಂಗೂ ನಮ್ಮ ಕ್ಷೇತ್ರವರು ಅಂದರೆ ಸಿ ಪಿ ಯೋಗೇಶ್ ಅವ್ರು ಕೊಟ್ಟರೆ ಕಾಂಗ್ರೆಸ್ಸಿಂದ ಇನ್ನೂ ಗೆಲ್ಲು ಖಚಿತ. ಏನು ಯಜಮಾನ್ರಿ ನಿಮ್ಮ ಹೆಸರು? ಸೈಯದ್ ಮೂಸಾತ ಅವರೇ ಹೇಳೋರಲ್ಲ ಸರ್. ಅಲ್ಲ, ಆದರೂ ಈ ಒಂದು ಕ್ಷೇತ್ರ ಮೊದಲು ಕುಮಾರಸ್ವಾಮಿ ಅವ್ರ ಕೈಯಲ್ಲಿತ್ತು, ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಅಷ್ಟು ಈಸಿನಾ ಇದನ್ನ ಡಿ ಕೆ ಸಾಹೇಬರು ಅಥವಾ ಕಾಂಗ್ರೆಸ್ ವಶಪಡಿಸಿಕೊಳ್ಳೋದು? ಅದೇ ಡಿ ಕೆ ಸಾಹೇಬ್ರು ಇದ್ರೆ ಒಳ್ಳೇದು. ಗೆಲ್ತಾರ ಅವರು? ಗೆಲ್ತಾರೆ, ಖಂಡಿತ ಗೆಲ್ತಾರೆ. ಇಲ್ಲಿ ಸಿ ಪಿ ಯೋಗೇಶ್ವರ್ ಇದ್ದಾರೆ, ಕುಮಾರಸ್ವಾಮಿ ಅವರು ಇದ್ದಾರೆ, ನಿಖಿಲ್ ಕುಮಾರಸ್ವಾಮಿ, ಜೆ ಡಿ ಎಸ್ನ ದೊಡ್ಡ ತಂಡ ಇದೆ. ಎಲ್ಲ ಮಾರ್ಬಿಟ್ಟು ಹೊಂಟೋಗ್ತಾರಲ್ಲ ಸರ್. ಕಾಂಗ್ರೆಸ್ ಇದ್ರೆ ಗ್ಯಾರಂಟಿ, ಕಾಂಗ್ರೆಸ್ ಗ್ಯಾರಂಟಿ. ಇಲ್ಲಿಗೆ ಯಾರ ನಿಂತ್ಕೊಳ್ಳಿ, ಕಾಂಗ್ರೆಸ್ ಗ್ಯಾರಂಟಿ. ಏನು ಸರ್ ನಿಮ್ಮ ಹೆಸರು? ಸುಜಾತ್ ಖಾನ್. ಏನಾಗ್ಬೋದು ಈ ಸರಿ? ಯಾರು ನಿಲ್ಬಹುದು ಅಭ್ಯರ್ಥಿಯಾಗಿ ಕಾಂಗ್ರೆಸ್ಸಿಂದ ಮತ್ತು ಮೈತ್ರಿಯಿಂದ? ನಮ್ಮ ಕಡೆಯಿಂದ ಅಂದರೆ ನಮ್ಮದು ನಾವು ಕಾಂಗ್ರೆಸ್ಗೆ ಓಟ್ ಹಾಕೋದು, ಎಲ್ಲರ ಜನಗೆ ತಗೊಂಡು ನಡೆಯೋದು ಸರ್ಕಾರ. ಅದಕ್ಕೆ ನಾವು ಡಿ ಕೆ ಶಿವಕುಮಾರ್ ನಿಂತಿದ್ರೆ ಒಳ್ಳೆಯದು ಅನಿಸ್ತೀನಿ. ಈಗ ತುಂಬ ಇದು ಮಾಡಿದ್ದಾರೆ. ಅವರು ಹೇಳಿದ್ದಾರೆ ಏನಂದರೆ ಚನ್ನಪಟ್ಟಣದು ಋಣ ತೀರಿಸ್ಬೇಕಂತ ಹೇಳಿದ್ದಾರೆ. ಅವ್ರು ನಿಂತಿದ್ರೆ ಏನು ಋಣ ಅದು? ಅದೇ ಏನು ಚನ್ನಪಟ್ಟಣ 20 ವರ್ಷದಿಂದ ಏನು ಇದಾಗಿಲ್ಲ, ಅದಕ್ಕೆ ಇದು ಮಾಡುವ, ಚನ್ನಪಟ್ಟಣಗೆ ಸ್ವಲ್ಪ ಒಳ್ಳೇದು ಮಾಡುವ, ಕನಕಪುರದಂಗೆ ಮಾಡುವ, ಬಡವ್ರಿಗೆ ಮನೆ ಇಲ್ದವ್ರಿಗೆ ಮನೆ ಕೊಡುವ ಅಂತ ಹೇಳಿದ್ದಾರೆ. ಮೊನ್ನೆ ಇದ್ದಾಗಿದ್ದಲ್ಲ ಫಂಕ್ಷನ್, ಅದರಲ್ಲಿ. ಅದಕ್ಕೆ ಅವ್ರು ನಿಲ್ಸಿದ್ರೆ ಒಳ್ಳೆಯದು ಅಂತೀನಿ ನಾನು. ಈಗ ಸಿ ಪಿ ಯೋಗೇಶ್ವರ್ ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇಲ್ಲಿ, ಇನ್ನೂ ಆಗಿಲ್ಲ. ಆದರೆ ಅಷ್ಟು ಈಸಿನಾ ಏನು ಡಿ ಕೆ ಅಥವಾ ಕಾಂಗ್ರೆಸ್ ಗೆಲುವು ಅಷ್ಟು ಈಸಿನಾ ಅಂತ? ಇಲ್ಲ ಸರ್, ಡಿ ಕೆ ಶಿವಕುಮಾರ್ ನಿಂತಿದ್ರೆ 100ಗೂ 100 ಅವರೇ ಗೆಲ್ಲೋದು. ಡಿ ಕೆ ಶಿವಕುಮಾರ್ ನಿಲ್ಲಲ್ಲ, ನನ್ನ ಫ್ಯಾಮಿಲಿಯಲ್ಲಿ ಯಾರೂ ನಿಲ್ಲಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ನೆಕ್ಸ್ಟ್ CM ಅವರೇ, ಅದಕ್ಕೆ ಅವ್ರಿಗೇನ ಹಾಕೋದು ಒಟ್ಟು ಎಲ್ಲರೂ. ಏನು ಸರ್ ನಿಮ್ಮ ಹೆಸರು? ಶುಜಾತ್ ಅಲಿ. ಓಕೆ, ಈಗ ಎಲೆಕ್ಷನ್ ಬರ್ತಾ ಇದೆ, ಬೈ ಎಲೆಕ್ಷನ್ನು. ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಅವ್ರ ಸ್ಥಾನಕ್ಕೆ ಎಲೆಕ್ಷನ್ ನಡೀತಾ ಇರೋದಿದು. ಯಾರು ಅಭ್ಯರ್ಥಿ ಆಗಬೇಕು ಕಾಂಗ್ರೆಸ್ಸಿಂದ ಮತ್ತು ಮೈತ್ರಿಯಿಂದ? ನಮ್ಮ ವಿಚಾರದಿಂದ ಇಲ್ಲಿ ಮಾಡಿದ್ರೆ ಇದು ಇವರು ಕಾಂಗ್ರೆಸ್ಸಿಂದ ಡಿ ಕೆ ಶಿವಕುಮಾರ್ ಮಾಡಿದ್ರೆ ಒಳ್ಳೆಯಾಗತ್ತೆ ನಮಗೆ ಎಲ್ಲರಿಗೆ. ಯಾಕಂದರೆ ಈಗ ಇರೋದು ಡಿ ಕೆ ಶಿವಕುಮಾರ್ ಅವ್ರದ್ದು ಜಾಸ್ತಿ ರೂಮರ್ ಇದೆ ಇಲ್ಲಿ. ಅವ್ರು ಮಾಡಿದ್ರೆ ನಮ್ಮ ಊರಿಗೆ ಒಳ್ಳೆ ಆಗೋಕ್ಕೆ ಫುಲ್ ಚಾನ್ಸಸ್ ಇದೆ. ಅವರು ಕನಕಪುರ ಮಾಡಿದ್ದಾರೆ, ಅದೇ ರೀತಿ ನಮಗೆ ಚನ್ನಪಟ್ಟಣಕ್ಕೆ ಮಾಡ್ಕೊಡ್ತಾರೆ. ಬೇರೆಯವ್ರಿಗೆ ಎಲ್ಲ ಬಡವರಿಗೆ ಅನುಕೂಲ ಆಗುತ್ತೆ. ಬಿಸ್ನೆಸ್ಸು ಸ್ವಲ್ಪ ನಮಗೆ ಇಲ್ಲಿ ಬಿಸ್ನೆಸ್ಗೆ ಇದು ಹೈವೇ, ಬೈಪಾಸ್ ಹೈವೇ ಆಗಿಬಿಟ್ಟು ಇಲ್ಲಿ ಬಿಸ್ನೆಸ್ಗೆ ಸ್ವಲ್ಪ ಇದಾಗ್ಬಿಟ್ಟಿದೆ. ಬಿಸ್ನೆಸ್ ಹೆಲ್ಪ್ ಆಗುತ್ತೆ. ಈಗ ಏನು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅಂದರೆ, ನಾನಾಗಲಿ ನನ್ನ ಫ್ಯಾಮಿಲಿಯವರಾಗಲಿ ಯಾರೂ ನಿಲ್ಲಲ್ಲ ಅಂತ ಹೇಳ್ತಿದ್ದಾರೆ. ಅದ್ರ ಬೆನ್ನಲ್ಲೇ ಈಗ ರಮ್ಯಾ ಅವ್ರ ಹೆಸರು ಕೇಳಿಬರ್ತಿದೆ. ರಮ್ಯಾ ಅವ್ರು ನಿಲ್ತಾರಂತ ಇಲ್ಲಿಂದ ಕಾಂಗ್ರೆಸ್ಸಿಂದ? ನೋ ಪ್ರಾಬ್ಲಮ್, ಕಾಂಗ್ರೆಸ್ಸಿಂದ ಯಾರು ಬರಲಿ ಪ್ರಾಬ್ಲಮ್ ಇಲ್ಲ. ಬಟ್ ಏನಂದರೆ ಕಾಂಗ್ರೆಸ್ಸಿಂದ ಇವರು ಬ್ಯಾಕ್ಗ್ರೌಂಡು ಇವರು ಎಲ್ಲ ಇರುತ್ತಲ್ಲ ಶಿವಕುಮಾರ್ ಅವರು, ಅದಕ್ಕಿಂತ ಪ್ರಾಬ್ಲಮ್ ಇಲ್ಲ. ಕಾಂಗ್ರೆಸ್ ಸೀಟ್ ಬಂದರೆ ಇದು ಒಳ್ಳೆ ಆಗುತ್ತೆ ನಮಗೆ ಇಲ್ಲಿ. ಈಗ ಸಿ ಪಿ ಯೋಗೇಶ್ವರ್ ಒಬ್ರು ಇದ್ದಾರೆ, ಅವರು ಮೈತ್ರಿ ಅಭ್ಯರ್ಥಿ ಆಗೋ ಎಲ್ಲ ಸಾಧ್ಯತೆ ಇದೆ. ಅವ್ರು ನಿಂತ್ಕೊಂಡ್ರೆ ಕಾಂಗ್ರೆಸ್ ಗೆಲುವು ಕಷ್ಟ ಆಗಬಹುದಾ ಅಂತ?
ಅವರು ಒಳ್ಳೆ ಕ್ಯಾಂಡಿಡೇಟ್. ಅವರು ಮಾಡಿದ್ರೆ ಅವರು ಒಂದು 4 ಟೈಮ್ ಇಲ್ಲಿ MLA ಆಗಿದ್ದಾರೆ ಅವರು ಮೊದಲಿಂದ. ಈಗಂದರೆ ಈಗ ಮಾಡಿದ್ರೆ ಅವರು ಅಷ್ಟು ಜಾಸ್ತಿ ಇದಾಗಲ್ಲ, ಯಾಕಂದರೆ ಕಾಂಗ್ರೆಸ್ದು ಇಲ್ಲಿ ಜಾಸ್ತಿ ರೂಮರ್ ಇದೆ ಚೆನ್ನಾಗಿ. ಈಗ ಈ ಸಲ ನಾವು MP ಎಲೆಕ್ಷನ್ಗೆ ಇಲ್ಲಿ ಚನ್ನಪಟ್ಟಣದಿಂದ ಅವ್ರಿಗೆ ಜಾಸ್ತಿ ವೋಟಿಂಗ್ ಮಾಡಿದ್ದೀವಿ ಕಾಂಗ್ರೆಸ್ ಅವ್ರಿಗೆ. ಅದಕ್ಕೋಸ್ಕರ ನಮಗೆ ಇಲ್ಲಿ ಕಾಂಗ್ರೆಸ್ ಬರೋಕ್ಕೆ 90% ಚಾನ್ಸ್ ಇದೆ. ಕಾನ್ಫಿಡೆನ್ಸು ಈ ಬಾರಿ ಹೆಚ್ಚಿನ ಮತಗಳನ್ನ ಪಡ್ಕೊಂಡಿದಾರಲ್ಲ ಅಂತ. ಕಾಂಗ್ರೆಸ್ ಬರೋಕ್ಕೆ 90% ಚಾನ್ಸ್ ಇದೆ. ಯಾರು ನಿಂತರೂ ಕಾಂಗ್ರೆಸ್ಸಿಂದ ನೋ ಪ್ರಾಬ್ಲಮ್. ಯಾಕಂದರೆ ಇಲ್ಲಿ ಕಾಂಗ್ರೆಸ್ ಅವ್ರಿಗೆ ಹೆಲ್ಪ್ ಮಾಡುವವರು ಜಾಸ್ತಿ ಇದ್ದಾರೆ. ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿಸಿ ಅವ್ರಿಗೆ ಇದು ಮಾಡ್ತಾರೆ. ಯಾಕಂದರೆ ಈ ಸಲ MP ಎಲೆಕ್ಷನ್ಗೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.